ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರ ಕತೆ ಏನಂದರೆ, ಯಾವಾಗ ನಾವು ಮಿಡಲ್ ಕ್ಲಾಸಲ್ಲಿ ಹುಡ್ತೀವಿ ಆವಾಗಲೇ ನಮ್ಮ ತಲೆ ಮೇಲೆ ಜವಾಬ್ದಾರಿಗಳನ್ನು ಹೊರಿಸೋದಕ್ಕೆ ಶುರು ಮಾಡ್ತಾರೆ. ನಾವು ಯಾವತ್ತೂ ಇವತ್ತಿನಗೋಸ್ಕರ ಬದುಕೋದೇ ಇಲ್ಲ. ನಾವು ಬದುಕೋದು ನಾಳೆಗೋಸ್ಕರ. ಇವತ್ತು ಕಷ್ಟಪಟ್ಟರೆ ನಾಳೆ ನಮಗೇನೋ ಒಳ್ಳೆಯದಾಗುತ್ತೆ ಅಂತ ಬದುಕ್ತೀವಿ. ಇವತ್ತು ನಾವು ಸ್ವಲ್ಪ ಏನಾದರೂ ಹಣ ಕೂಡಿಟ್ರೆ ನಾಳೆ ನಮಗೇನೋ ಒಂದು ಒಳ್ಳೆ ಕೆಲಸಕ್ಕೆ ಬರುತ್ತೆ ಅಂತ ಬದುಕ್ತೀವಿ. ನಮಗೂ ಎಲ್ಲರ ಥರ ದೊಡ್ಡ ದೊಡ್ಡ ಕನಸುಗಳು ಕಾಣ್ತೀವಿ. ಆದರೆ ಆ ಕನಸು ನಮ್ಗೆ ನೆನ್ಕೋದಿಲ್ಲ ಅಂತ ಗೊತ್ತಾದಾಗ ಅರ್ಧದಲ್ಲೇ ಕೈ ಚೆಲ್ಲಿ ಬಿಡ್ತೀವಿ. ನಮ್ಮನ್ನು ಲೈಫ್ನ ಸೆಲೆಬ್ರೇಟ್ ಮಾಡಬೇಕು, ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಒಂದು ಸಲ ಹಿಂತಿರುಗಿ ನೋಡಿದಾಗ ಮನೆ ಜವಾಬ್ದಾರಿಗಳು ಕಣ್ಣು ಮುಂದೆ ಸಾಲಾಗಿ ಬಂದು ನಿಂತ್ಕೊಂಡ್ಬಿಡ್ತವೆ. ನಾವು ಯಾರಿಗಾದರೂ ಕಂಪ್ಲೇಂಟ್ ಮಾಡಬೇಕು ಅನಿಸುತ್ತೆ. ಆದರೆ ಯಾರಿಗೆ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಬೆಲೆ ಏನೂ ಬದಲಾಗೋದಿಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ಯಾಕೆಂದರೆ ನಾವು ಕಷ್ಟಪಡೋದು ನಮ್ಮ ಫ್ಯಾಮ್ಲಿ 3 ಹೊತ್ತು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ. ನಾವು ನಗೋದನ್ನು ಎಲ್ರಿಗೂ ನೋಡ್ತಾರೆ, ಆದರೆ ಆ ನಗುವಿನ ಹಿಂದಿನಿರೋ ನೋವು ಯಾರಿಗೂ ಕಾಣೋದಿಲ್ಲ. ಒಂದಿಲ್ಲ ಒಂದಿನ ನಾವು ತುಂಬ ಗಟ್ಟಿ ಆಗ್ತೀವಿ, ತುಂಬ ಬೆಳಿತೀವಿ. ಬಟ್ ನಾವು ದಿನಾಲೂ ಕಷ್ಟಪಡೋದು ವೀಕ್ ಅಂತ ಅಲ್ಲ, ಅದು ನಮ್ಮನ್ನು ದಿನಾಲೂ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಅವರ್ ಹಾರ್ಡ್ ವರ್ಕ್ ವಿಲ್ ಸ್ಪೀಕ್ ಲೌಡರ್ ದೆನ್ ಅವರ್ ಪೇನ್ ತುಂಬ ಮಾತಾಡುತ್ತೆ.